ದಟ್ಟ ಕಾಡಿನಲ್ಲಿದೆ ಒಂದು ಭಯಾನಕವಾದ ಗುಹೆ. ಆ ಗುಹೆಗೆ ಶಿವಭಕ್ತ ಬಾಣಾಸುರನೇ ಮಧ್ಯರಾತ್ರಿ ಬರ್ತಾನೆ. ಬಂದು ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಹೋಗ್ತಾನ. ಆ ರಹಸ್ಯವನ್ನ ಬೆನ್ನಹತ್ತಿದ ನ್ಯೂಸ್ 18 ತಂಡಕ್ಕೆ ಕಂಡಿದ್ದೇನು? ರೇವತಿನ ಸತ್ಯ ಮಿಥ್ಯ ವಿಶೇಷ. ನಾನು ಶಮೀರಾ ಬಿಳುವಾಯಿ. ದೇವರು ಇದ್ದಾನೋ ಇಲ್ವೋ ಗೊತ್ತಿಲ್ಲ. ಆದ್ರೆ ವಿಜ್ಞಾನಕ್ಕೂ ಸವಾಲಾಗಿ ನಿಂತ ಅವೆಷ್ಟೋ ಪವಾಡಗಳು, ಚಮತ್ಕಾರಗಳು, ವಿಸ್ಮಯಗಳು ಈಗಲೂ ಕೂಡ ನಮ್ಮ ನಡುವೆ ಜೀವಂತವಾಗಿವೆ. ಅಂತಹ ಚಮತ್ಕಾರಗಳನ್ನ ಕ್ರಾಸ್ ಚೆಕ್ ಮಾಡಿ ನಿಗೂಢ ರಹಸ್ಯಗಳನ್ನ, ವಿಸ್ಮಯಕಾರಿ ಅಂಶಗಳನ್ನ ಹಾಗೂ ಅವುಗಳ ಸತ್ಯಾಸತ್ಯತೆಗಳನ್ನ ನಿಮ್ಮ ಮುಂದಿಡುವ ಕಾರ್ಯಕ್ರಮವೇ ಸತ್ಯ ಮಿಥ್ಯ. ಶಿವಭಕ್ತರಲ್ಲಿ ರಾವಣನೇ ಶ್ರೇಷ್ಠ ಅನ್ನುವುದು ಪುರಾಣ ಒಪ್ಪುವ ಸತ್ಯ. ಆದರೆ ರಾವಣನನ್ನು ಮೀರಿದ ಒಬ್ಬ ಶಿವಭಕ್ತನಿದ್ದರೆ ಅದು ಬಾಣಾಸುರ. ಬಾಣಾಸುರ ಶಿವನ ಕುರಿತು ಘೋರ ತಪಸ್ಸು ಮಾಡಿದ್ದ. ಆ ಕಠಿಣ ತಪಸ್ಸಿನಿಂದ ಶಿವನನ್ನ ಒಲಿಸಿಕೊಂಡ ಮತ್ತೊಬ್ಬ ಮಹಾನ್ ಶಿವಭಕ್ತ ಅಂದರೆ ಅದು ಬಾಣಾಸುರ. ಅಂತಹ ಬಾಣಾಸುರನ ಉಲ್ಲೇಖ ಪುರಾಣದಲ್ಲಿ ದಾಖಲಾಗಿದೆ. ಹಾಗಾದ್ರೆ ಅವನು ತಪಸ್ಸು ಮಾಡಿದ್ದ ಸ್ಥಳವನ್ನು ಹುಡುಕ್ತಾ ನಮ್ಮ ತಂಡ ತಲುಪಿದ್ದು ಛತ್ತೀಸ್ಗಢದ ರಾಯಪುರದಲ್ಲಿರುವ ಆ ಅಪಾಯಕಾರಿ ಕಾಡಿಗೆ. ನೀವು ಇಲ್ಲಿವರೆಗೂ ಕೇವಲ ಕೇಳಿರುವ, ಹಿಂದೆಂದೂ ನೋಡಿರದ ಗುಹೆಯಲ್ಲಿದ್ದಾನೆ ಆ ಪವಾಡ ಶಿವ. ಆ ಮಹಾದೇವನಿಗೆ ಇಲ್ಲಿ ನಿತ್ಯವೂ ಪೂಜೆ ಕೂಡ ನಡೆಯುತ್ತೆ. ಅಲ್ಲಿ ಹೂಗಳು, ಹರಿಶಿನ, ಚಂದನದ ಅಭಿಷೇಕವಾಗಿರುವುದು ಕಾಣಿಸುತ್ತೆ. ಆದರೆ ಹೀಗೆ ಅಭಿಷೇಕ ಮಾಡಿ ಪೂಜಿಸುವ ವ್ಯಕ್ತಿ ಮಾತ್ರ ಅಲ್ಲಿರಲ್ಲ. ಹಾಗಾದ್ರೆ ಇಲ್ಲಿನ ಈ ಪವಾಡದ ಹಿಂದಿರೋದು ಮಹಾನ್ ಶಿವಭಕ್ತ ಬಾಣಾಸುರನೇ ಅಂತ ನಾವು ನೀವು ನಂಬಲೇಬೇಕು. ಯಾಕಂದ್ರೆ ಇದು ಇರೋದು ಛತ್ತೀಸ್ಗಢದ ರಾಯಪುರದಲ್ಲಿ. ರಾಯಪುರದಿಂದ 10-15 ಕಿಲೋಮೀಟರ್ ಸಾಗಿದ್ರೆ ಸಿಗುವ ಒಳಗಿರುವ ದಟ್ಟ ಕಾಡಿನಲ್ಲಿ. ಇದು ಛತ್ತೀಸ್ಗಢದ ರಾಯಪುರದಲ್ಲಿರೋ ತುಲಾರ್ ಗುಹೆ. ನೋಡೋಕೆ ಎಷ್ಟು ಸುಂದರವಾಗಿರುವ ಗುಹೆಯನ್ನ ತಲುಪೋದು ಮಾತ್ರ ಅಷ್ಟು ಸುಲಭವಲ್ಲ. ಈ ದಾರಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ಅಪಾಯಗಳು ಕಾದು ಕುಳಿತಿರ್ತಾವೆ. ಒಂದು ಕಡೆ ನಕ್ಸಲರ ಭೀತಿಯಾದ್ರೆ ಮತ್ತೊಂದು ಕಡೆ ಕ್ರೂರ ಪ್ರಾಣಿಗಳ ಕಾಟ. ಎಲ್ಲವನ್ನ ದಾಟಿ ಹೋಗೋಕೆ ಮೊದಲು ಸರಿಯಾದ ದಾರಿ ಗೊತ್ತಿರಬೇಕು. ಈ ಎಲ್ಲಾ ಸವಾಲುಗಳನ್ನ ಮೆಟ್ಟಿ ನಿಂತ ನಾವು ಮೈ ರೋಮಾಂಚನಗೊಳಿಸೋ ಆ ಪವಾಡ ಶಿವನನ್ನ ತಲುಪಿಯೇ ಬಿಟ್ಟೆವು. ಆದರೆ ಅದನ್ನ ತಲುಪುವ ರೋಚಕತೆಯನ್ನ ಹಂತ ಹಂತವಾಗಿ ಅನುಭವಿಸೋಕ್ಕೂ ಮೊದಲು ಬಾಣಾಸುರನ ಸರಳ ಕಥೆಯನ್ನ ಕೇಳಿ. ತುಲಾರ್ ಗುಹೆಯ ಒಳಗೆ ಪ್ರತಿಷ್ಠಾಪಿತವಾಗಿರುವ ಶಿವಲಿಂಗವನ್ನ ಬಾಣಾಸುರ ಅನ್ನೋ ರಾಕ್ಷಸ ಸ್ಥಾಪಿಸಿದ್ದ ಅನ್ನೋ ಹಿಂದಿನ ಕಥೆಗೂ ಶ್ರೀಕೃಷ್ಣನಿಗೂ ಸಂಬಂಧವಿದೆ. 5000 ವರ್ಷಗಳ ಹಿಂದೆ ಬಾಣಾಸುರ ತನ್ನ ಅಗಾಧವಾದ ಶಕ್ತಿಯನ್ನ ಹೊಂದಿದ್ದ ಶಿವಭಕ್ತ. ಅವನಿಗೆ ಶಿವನ ಕೃಪೆಯಿಂದ 1000 ಕೈಗಳಿದ್ವಂತೆ. ತಾಕತ್ತಿನಿಂದ, ಗರ್ವದಿಂದ ಬಾಣಾಸುರ ಕೃಷ್ಣನ ಜೊತೆ ಯುದ್ಧ ಮಾಡಿದ್ದಂತೆ. ಆದರೆ ಕೊನೆಗೆ ಸೋಲಿನ ಭಯದಿಂದ ಈ ಗುಹೆಯಲ್ಲಿ ಕುಳಿತು ಶಿವನಿಗಾಗಿ ತಪಸ್ಸು ಮಾಡಿದ್ದಂತೆ. ಮಹಾದೇವ ಪ್ರತ್ಯಕ್ಷನಾಗಿ ಶ್ರೀಕೃಷ್ಣನಿಂದ ಬಾಣಾಸುರನನ್ನ ಕಾಪಾಡಿದ್ದಂತೆ. ಅಂದಿನಿಂದ ಈ ಗುಹೆಯಲ್ಲಿ ಭಕ್ತಿಯಿಂದ ದಿನನಿತ್ಯ ಬಾಣಾಸುರನೇ ಶಿವಪೂಜೆ ಸಲ್ಲಿಸ್ತಾನೆ ಎನ್ನುವ ಕಥೆ ಜನಜನಿತವಾಗಿದೆ. ನಮ್ಮ ಪಯಣದ ಆರಂಭದಲ್ಲಿ ಇದರ ಪೌರಾಣಿಕ ಹಿನ್ನೆಲೆ ತಿಳಿಯೋಕೆ ನಾವು ರಾಯಪುರದಿಂದ ಬಿಜಾಪುರದ ಹಾದಿಯಲ್ಲಿ ದಂತೇವಾಡಕ್ಕೆ ಹೊರಟವು. ಈ ಹಾದಿಯಲ್ಲಿ ಸಾಗಿದ್ರೆ ಮೊದಲು ಸಿಗೋದೆ ಬಾರಾಸುರ್ ಅನ್ನೋ ಗ್ರಾಮ. ಬಾರಾಸುರ್ ಅನ್ನೋ ಹೆಸರಿನಿಂದಲೇ ಬಾಣಾಸುರ ಅನ್ನೋದು ಬಂತು ಅನ್ನೋ ಪ್ರತೀತಿ ಇದೆ. ಇಂತಹ ಪ್ರತೀತಿಗಳೇ ನಮಗೆ ಬಾಣಾಸುರನ ಐತಿಹ್ಯವನ್ನ ಖಚಿತಪಡಿಸ್ತಾ ಹೋಗ್ತಾವೆ.
ಅಲ್ಲಿಂದ ಸ್ವಲ್ಪ ಮುಂದೆ ಹೋಗುತ್ತಿದ್ದ ಹಾಗೆ ಫಾರೆಸ್ಟ್ ಚೆಕ್ ಪೋಸ್ಟ್ ಸಿಕ್ಕಿತ್ತು. ಅಲ್ಲಿ ಎಂಟ್ರಿ ಮಾಡಿಯೇ ನಾವು ಮುಂದಕ್ಕೆ ಹೊರಡಬೇಕು. ಅಲ್ಲಿಂದ ಮುಂದೆ ಹೋಗಿ ಏನಾದರೂ ಸಮಸ್ಯೆಗಳಾದ್ರೆ ಮನೆಯವರಿಗೆ ಸಂಬಂಧಪಟ್ಟವರಿಗೆ ತಿಳಿಸಲು ಇಲ್ಲಿ ಫೋನ್ ನಂಬರ್ಗಳನ್ನ ಬರೆದುಕೊಳ್ತಾರೆ. ಸ್ವಲ್ಪ ದೂರವಷ್ಟೇ ಪಕ್ಕಾ ದಾರಿ, ಆಮೇಲೊಂದು ಮಣ್ಣಿನ ದಾರಿ ಶುರುವಾಗುತ್ತೆ. ನಾವು ಎಂತಹ ದಾರಿಯಲ್ಲಿ ಹೊರಟಿದ್ದೇವೆ ಅಂದ್ರೆ ನಕ್ಸಲರು ಹೆಚ್ಚು ಕಡಿಮೆ ಇಂಥ ಜಾಗಗಳಲ್ಲಿ ಇರೋದು ಮತ್ತು ಯಾರಾದ್ರೂ ಬೇರೆಯವರು ಬಂದ್ರೆ ಮುಲಾಜೆ ಇಲ್ಲದೆ ಅಪಾಯಕ್ಕೆ ಸಿಲುಕೋದು ಖಂಡಿತ. ಇನ್ನು ಅಲ್ಲಿ ಏನಾದ್ರೂ ಅನಾಹುತ ಆಯ್ತು ಅಂದ್ರೆ ಯಾರಾದ್ರೂ ಸಹಾಯಕ್ಕೆ ಬರೋದು ಡೌಟು. ಯಾಕಂದ್ರೆ ಇದು ಪಕ್ಕಾ ಕಾಡು, ಕೂಗಿ ಕರೆದ್ರೂ ಸಹಾಯಕ್ಕೆ ಯಾರೂ ಬರೋಲ್ಲ. ಅಂತಹ ನಿರ್ಜನವಾದ ಅರಣ್ಯ ಪ್ರದೇಶದಲ್ಲಿ ಬಾಣಾಸುರನ ತಪಸ್ಸಿಗೆ ಶಿವ ಒಲಿದ ಸ್ಥಳವನ್ನ ನಿಮಗೆ ತೋರಿಸೋಕೆ ಹೊರಟವು. ದಟ್ಟ ಅರಣ್ಯದಲ್ಲಿ ನಕ್ಸಲೀಯರ ಆತಂಕದ ನಡುವೆಯೇ ನಮ್ಮ ಪಯಣ ಸಾಗಿತ್ತು. ಅಷ್ಟರಲ್ಲಾಗಲೇ ಕಾಡಿನೊಳಗೆ 4-5 ಕಿಲೋಮೀಟರ್ ಸಾಗಿದ್ದೆವು. ಸ್ವಲ್ಪ ಹೊತ್ತಿನಲ್ಲೇ ಅಲ್ಲಿಂದ ಮುಂದಕ್ಕೆ ಸಾಗೋಕೆ ನಮ್ಮ ಡ್ರೈವರ್ ಬಿಲ್ಕುಲ್ ಆಗಲ್ಲ ಅಂತ ಹೇಳಿದ್ದೂ ಆಯ್ತು. ಡ್ರೈವರ್ ಹೀಗೆ ಪಟ್ಟು ಹಿಡಿಯೋಕೆ ಕಾರಣವಿತ್ತು. ಇಲ್ಲಿ ನಕ್ಸಲೀಯರು ನೆಲಬಾಂಬ್ ಬಿಟ್ಟಿರುವ ಸಾಧ್ಯತೆಗಳು ಇವೆ ಅನ್ನೋ ಕಾರಣಕ್ಕೆ ಕಾರಿನ ಡ್ರೈವರ್ ಬಿಲ್ಕುಲ್ ಆಗಲ್ಲ ಅಂತ ಹೇಳ್ಬಿಟ್ಟ. ಇಲ್ಲಿವರೆಗೂ ಹೇಗೋ ಬಂದಿದ್ದಾಯ್ತು, ಆದರೆ ಇನ್ನು ಮುಂದೆ ಹೋಗುವ ದಾರಿ ಇದೆಯಲ್ಲ, ಅದು ಅತ್ಯಂತ ಕಠಿಣವಾಗುತ್ತಿತ್ತು. ಅದು ಕೆಲವು ಆದಿವಾಸಿಗಳು ಮಾತ್ರ ಹೋಗುವ ಗುಹೆ. ಅಕಸ್ಮಾತ್ ಆಗಿ ಅಲ್ಲಿಗೆ ಹೋದ್ರೆ ಬಾಣಾಸುರನ ಅವಕೃಪೆಗೆ ಪಾತ್ರರಾಗುವ ಸಾಧ್ಯತೆಗಳೂ ಇವೆ ಅನ್ನೋದು ಒಂದು ಸಾಧ್ಯತೆ. ಆದ್ರೆ ಅಲ್ಲಿ ಯಾವ ಕ್ಷಣದಲ್ಲಿ ಬೇಕಾದರೂ ಹುಲಿ, ಸಿಂಹದಂತಹ ಪ್ರಾಣಿಗಳು ನಮ್ಮ ಪ್ರಾಣಕ್ಕೆ ಸಂಚಕಾರ ತರಬಹುದಿತ್ತು. ದಟ್ಟ ಕಾಡಿನಲ್ಲಿ ಯಾವ ಕ್ಷಣದಲ್ಲೂ ಅಪಾಯ ಎದುರಾಗಬಹುದು. ಆದರೆ ಅಂತಹ ಎಲ್ಲ ಅಪಾಯಕ್ಕೂ ಎದೆಗುಂದದೆ ನಾವು ಆ ಬಾಣಾಸುರ ತಪಸ್ಸು ಮಾಡಿದಾಗ ಶಿವ ಆಶೀರ್ವದಿಸಿದ ಅಚ್ಚರಿಯ ಶಿವಧಾಮವನ್ನ ನೋಡುವ ದಿಟ್ಟ ಗುರಿಯೊಂದಿಗೆ ಹೊರಟೆವು. ನಮಗೆ ಮೊದಲೇ ಈ ಪ್ರಯಾಣದ ಬಗೆಗಿದ್ದ ಆತಂಕವೂ ಮತ್ತಷ್ಟು ಹೆಚ್ಚಿಸಿದ್ದು ಇಲ್ಲಿನ ಹಳ್ಳಿಯ ಜನರು ತುಲಾರ್ ಗುಹೆಯನ್ನ ತಲುಪುವ ದಾರಿಯ ಬಗ್ಗೆ ಹೇಳಿದ ಮಾತುಗಳನ್ನ ಕೇಳಿ. जाइए मत, वहाँ पहुँच नहीं पाएंगे। जंगली जानवर का डर अलग और नक्सलियों का डर अलग, कहीं पकड़ा गए तो वापस भी आ नहीं सकते। मेरा तो सलाह ये है कि आप लोग वहाँ जाइए ही मत, क्योंकि एरिया बहुत सेंसिटिव है और रास्ते भी आप लोगों को पता नहीं है, और क्या पता पहुँच भी गए तो वापस आ पाओगे कि नहीं पाओगे। जान का बहुत खतरा है, जंगली जानवर भी बहुत है उधर। रात अगर रुकना हो तुलार में तो ये तो नामुमकिन सा लग रहा है, क्योंकि मुश्किल है वहाँ रुकना। जनताना सरकार वहाँ महाशिवरात्रि के समय भी सरकार अपनी ओर से कुछ नहीं कर पाती। नक्सली वहाँ जो है बैनर पोस्टर लगाते हैं और शिवरात्रि के समय जो व्यवस्था होती है वो भी नक्सलियों की देखरेख में होता है। ಇಲ್ಲಿ ನಮಗೆ ಎದುರಾದ ಇನ್ನೊಂದು ಸವಾಲಂದ್ರೆ ಇಷ್ಟಕ್ಕೂ ನಾವು ಹೋಗ್ತಿರೋದು ಸರಿಯಾದ ದಾರಿ ಇದೇನಾ, ನಾವು ಹೊರಟಿರೋ ದಾರಿ ತುಲಾರ್ ಗುಹೆನಾ ಅನ್ನೋದನ್ನ ತಿಳಿಸೋಕು ಅಲ್ಲಿ ಯಾರೂ ಇರಲಿಲ್ಲ. ಈ ಕಾಡಿನಲ್ಲಿ ನಾವು 3 ನದಿಗಳನ್ನ ದಾಟಿದಾಗ ಮಾತ್ರ ತಿಳಿಯಬಹುದಿತ್ತು ಈ ದಾರಿ ಅಲ್ಲಿಗೆ ಹೋಗುತ್ತೆ ಅನ್ನೋದನ್ನ. ಹೀಗಿರುವ ಅನಿಶ್ಚಿತತೆಯ ಹಾದಿಯಲ್ಲೂ ನಾವು ಆ ಅಪರೂಪವಾದ ಸ್ಥಳವನ್ನ ನಿಮ್ಮ ಮುಂದಿಡುವ ಭರವಸೆಯೊಂದಿಗೆ ಹೊರಟಿದ್ದೇವೆ. ನಡುವೆ ಸಿಕ್ಕ ನದಿಯನ್ನು ದಾಟೋದು ಹೇಗಪ್ಪ ಅಂತ ಕಾದಿದ್ದಾಗ ನದಿಯನ್ನ ದಾಟೋಕೆ ನಮ್ಮ ಪುಣ್ಯಕ್ಕೆ ಒಂದು ದೋಣಿ ಸಿಕ್ಕಿತ್ತು. ದೋಣಿಯನ್ನು ನಡೆಸಿದ ಮಂಗ್ಲೂ ದಾದಾ ಸಹಾಯದಿಂದ ನದಿಯನ್ನ ದಾಟಿದ್ದಾಯಿತು. ಸಣ್ಣ ದೋಣಿಯಲ್ಲಿ ನದಿಯನ್ನ ದಾಟುವುದು ಅಷ್ಟು ಸುಲಭವಾಗಿರಲಿಲ್ಲ. ಜೀವವನ್ನ ಕೈಯಲ್ಲಿ ಹಿಡಿದೇ ನದಿ ದಾಟಬೇಕಾಯಿತು. ಅಲ್ಲಿಂದ ಮತ್ತೆ ಕಾಡಿನೊಳಗೆ ಹೊರಟ ನಮಗೆ ರಾತ್ರಿ ಆಗೋದೊಳಗೆ ಸುರಕ್ಷಿತ ತಾಣವನ್ನು ತಲುಪಿಕೊಳ್ಳುವ ಅನಿವಾರ್ಯತೆ ಇತ್ತು. ಇಲ್ಲದಿದ್ದರೆ ಕ್ರೂರ ಪ್ರಾಣಿಗಳ ಆತಂಕ, ನಕ್ಸಲಿಯರ ಭಯವೂ ನಮ್ಮನ್ನ ಕಾಡುತ್ತಿತ್ತು. ಇವೆಲ್ಲ ಅಪಾಯಗಳನ್ನ ಎದುರು ಹಾಕೊಂಡು ಸಾಗುತ್ತಿದ್ದ ನಮಗೆ ಇದೆಲ್ಲಕ್ಕಿಂತ ಮುಖ್ಯ ಅನಿಸಿದ್ದು ನಿಮಗೆ ತುಲಾರ್ ಗುಹೆಯನ್ನ ತೋರಿಸೋದು. ಅಲ್ಲಿ ಶಿವನನ್ನ ಪೂಜಿಸೋಕೆ ಪ್ರತಿನಿತ್ಯ ಬರುವ ಬಾಣಾಸುರನ ರೋಚಕ ರಹಸ್ಯವನ್ನ ತಿಳಿದುಕೊಳ್ಳೋದು.
ರಾತ್ರಿಯೇ ಭಯಾನಕ, ಅದರಲ್ಲೂ ರಾತ್ರಿ ಕಾಡಿನೊಳಗಿನ ಜರ್ನಿ. ಇಷ್ಟಕ್ಕೂ ನಮಗೆ ಪರಿಚಯವೇ ಇಲ್ಲದ ಕಾಡಿನಲ್ಲಿ ಸಾಗೋದು ಸಾವನ್ನೇ ಆಹ್ವಾನಿಸಿಕೊಂಡಷ್ಟು ಅಪಾಯಕಾರಿ. ಆದರೆ ಯಾವ ಆಯುಧಗಳು ಇಲ್ಲದೆ ಕೇವಲ ಧೈರ್ಯ ಅನ್ನೋ ಮಹಾ ಆಯುಧದಿಂದಲೇ ನಮ್ಮ ಪಯಣ ಮುಂದುವರಿಯುತ್ತಿತ್ತು. ದಟ್ಟ ರಾತ್ರಿಯಲ್ಲಿ ಅನಿಶ್ಚಿತ ಹಾದಿಯಲ್ಲಿ ಸಾಗಿದ ನಮ್ಮ ಕಾಡಿನ ಪಯಣದಲ್ಲಿ ಮರುಭೂಮಿಯಲ್ಲಿ ಓಯಾಸಿಸ್ನಂತೆ ಸಿಕ್ಕಿದ್ದು ಆದಿವಾಸಿಗಳ ಹಳ್ಳಿ ತೋಡಮ. ಇಲ್ಲಿ ಆದಿವಾಸಿಗಳ 4-5 ಕುಟುಂಬಗಳಷ್ಟೇ ಇವೆ. ಇಲ್ಲಿನ ಕುಟುಂಬಗಳಿಗೆ ಮಾತ್ರವೇ ತುಲಾರ್ ಗುಹೆ ಬಳಿ ಹೋಗುವ ದಾರಿ ಗೊತ್ತಿದೆ. ತುಲಾರ್ ಗುಹೆಯತ್ತ ನಮ್ಮ ಪಯಣ ಎಲ್ಲ ಸವಾಲುಗಳನ್ನ ಎದುರಿಸಿ ಮುಂದುವರೆದಿತ್ತು. ನಾವು ಈ ಪಯಣ ಅತ್ಯಂತ ಅಪಾಯಕಾರಿ ಅನಿಸಿದ್ರೂ ಪ್ರಾಣವನ್ನೇ ಪಣಕ್ಕಿಟ್ಟು ಒಂದು ನಿರ್ಧಾರ ತೆಗೆದುಕೊಂಡಿದ್ವಿ. ರಾತ್ರಿಯ ವೇಳೆಯಲ್ಲೇ ತುಲಾರ್ ಗುಹೆಯನ್ನ ತಲುಪಬೇಕು ಅನ್ನೋದೇ ಆ ನಿರ್ಧಾರ. ಪ್ರತಿದಿನ ರಾತ್ರಿ ಶಿವಪೂಜೆ ಮಾಡಲು ಬಾಣಾಸುರ ಬರುವ ರಹಸ್ಯವನ್ನ ತಿಳಿದುಕೊಳ್ಳಲು ನಾವು ಮಧ್ಯರಾತ್ರಿಯೇ ತಲುಪಬೇಕು ಅಂದ್ಕೊಂಡ್ರೆ ಅಲ್ಲಿ ಆಗಿದ್ದೇ ಬೇರೆ. ಬಾಣಾಸುರ ಇವತ್ತಿಗೂ ಮಧ್ಯರಾತ್ರಿಯಲ್ಲಿ ಬಂದು ಶಿವಲಿಂಗಕ್ಕೆ ಪೂಜೆಯನ್ನ ಸಲ್ಲಿಸ್ತಾನೆ ಅನ್ನೋ ಕಥೆಯನ್ನ ಕೇಳಿ ನಾವು ಅದೇ ಮಧ್ಯರಾತ್ರಿ ಅಲ್ಲಿಗೆ ತಲುಪುವ ಉತ್ಕಟ ಬಯಕೆ ಇತ್ತು. ಅದರತ್ತ ನಮ್ಮ ಕಠಿಣ ಪ್ರಯತ್ನ ಮುಂದುವರೆದಿತ್ತು. ತೋಡಮ ಗ್ರಾಮದ ಆದಿವಾಸಿ ಕರಿಯಾದಾದ ನಮಗೆ ತುಲಾರ್ ಗುಹೆಯಡೆಗೆ ದಾರಿ ತೋರಿಸ್ತಾ ಮುನ್ನಡೆದರು. ಕಾಳರಾತ್ರಿಯಲ್ಲಿ ಮುಂದಿನ ದಾರಿ ಕಾಣದಿದ್ದರೂ ಕ್ಯಾಮೆರಾ ಬೆಳಕಿನಲ್ಲಿ ಸಾಗುತ್ತಿದ್ದ ನಮಗೆ ಯಾವ ಕ್ಷಣದಲ್ಲಾದರೂ ಅಪಾಯ ಬಂದಪ್ಪಳಿಸಬಹುದಿತ್ತು. ಅದು ನಕ್ಸಲರ ರೂಪದಲ್ಲಾದರೂ ಅಥವಾ ಕ್ರೂರ ಕಾಡು ಪ್ರಾಣಿಗಳ ರೂಪದಲ್ಲಾದರೂ. ಆದರೆ ಅದೇನೋ ಧೈರ್ಯ ಮಾಡಿ ಹತ್ತಿರದಲ್ಲೇ ಇರೋ ಶಿವನನ್ನೇ ನೆನೆಯುತ್ತಾ ನಾವು ಕರಿಯದಾದನ ಹಿಂದೆ ಸಾಗಿದೆವು. ಸ್ವಲ್ಪ ದೂರ ಸಾಗಿದಾಗ ಅಲ್ಲಿ ಹತ್ತಿರದಲ್ಲಿ ಕರಡಿಗಳಿರುವ ಬಗ್ಗೆ ಮತ್ತು ಸ್ವಲ್ಪ ಮುಂದುವರೆದರೆ ಅವು ದಾಳಿ ಮಾಡುವ ಬಗ್ಗೆ ಅನುಮಾನ ಬಂದು ಕರಿಯಾದಾದ ನಮ್ಮನ್ನ ಇವತ್ತು ರಾತ್ರಿಯ ಮಟ್ಟಿಗೆ ಪ್ರಯಾಣ ನಿಲ್ಲಿಸುವಂತೆ ಹೇಳಿದ್ರು. ಅಪಾಯ ಮರೆತು ಒಂದೆರಡು ಹೆಜ್ಜೆ ಹಾಕಿದ್ದಿದ್ರು ಬರಬಹುದಾಗಿದ್ದ ಭಯಾನಕ ಪರಿಸ್ಥಿತಿಯನ್ನ ನೆನೆದು ಅಲ್ಲಿಂದ ನಮ್ಮ ಕಾಲಿಗೆ ಬುದ್ಧಿ ಹೇಳಿದೆವು. ಯಾಕೋ ಭಯವಾದಂತಾಗಿ ಅವಶ್ಯಕತೆ ಬಿದ್ದಾಗ ಬಳಸಲು ತಂದಿದ್ದ ಪೆಟ್ರೋಲ್ನಿಂದ ಅಲ್ಲಿಯೇ ಬೆಂಕಿ ಹೊತ್ತಿಸಿದೆವು. ಕಾಡು ಪ್ರಾಣಿಗಳು ಬೆಂಕಿಗೆ ಹೆದರುತ್ತವೆ ಅನ್ನೋದರ ಅರಿವಿದ್ದಿದ್ರಿಂದ ಬೆಂಕಿ ಹಾಕಿದೆವು. ಅಲ್ಲಿಗೆ ನಾವು ಹೇಗಾದ್ರೂ ಮಾಡಿ ಆವತ್ತು ರಾತ್ರಿಯೇ ಶಿವದರ್ಶನವನ್ನ ಮಾಡಬೇಕೆಂದಿದ್ದ ಆಲೋಚನೆಯನ್ನ ಬಹುತೇಕ ಕೈಬಿಟ್ಟೆವು. ಬೆಳಗ್ಗೆವರೆಗೂ ಜೊತೆಗಿದ್ದ ಕರಿಯಾದಾದ ತನ್ನ ಕೆಲಸದ ನಿಮಿತ್ತ ಅಲ್ಲಿಂದ ವಾಪಸ್ಸಾಗುವ ಮೊದಲು ತುಲಾರ್ ಗುಹೆಯ ಸರಿಯಾದ ದಾರಿಯನ್ನ ತೋರಿಸಿಯೇ ಹೊರಟಿದ್ದ. ಆದರೆ ಅವನು ಹೋದ ನಂತರ ನಮ್ಮ ಎದೆ ನಡುಗಿಸಿದ್ದೆ ಆ ಒಂದು ದೃಶ್ಯ. ಕರಿಯಾದಾದ ಬಿಟ್ಟ ಕೆಲವೇ ಮಾರು ದೂರದಲ್ಲಿ ನಮಗೆ ಎದುರಾಗಿದ್ದು ನಕ್ಸಲೀಯರೇ ನಿರ್ಮಿಸಿದ್ದ ಸ್ಮಾರಕವಿದ್ದ ಸ್ಥಳ. ಇಲ್ಲಿ ಪೊಲೀಸರ ಮಾತಿಗಿಂತ ನಕ್ಸಲರ ಮಾತೆ ಅಂತಿಮ. ಆದರೆ ನಾವು ಅಂತಹ ಅಪಾಯದ ಮುಂದೆಯೂ ಎದೆಗುಂದಲಿಲ್ಲ. ತೆಗೆದುಕೊಂಡ ನಿರ್ಧಾರದಿಂದ ಹಿಂತೆಗೆಯಲು ಮನಸ್ಸಿಲ್ಲದ ಕಾರಣ ಮತ್ತೆ ನಮ್ಮ ಪಯಣ ಮುಂದುವರೆದಿತ್ತು. ಇಷ್ಟೆಲ್ಲ ಕಠಿಣ ಪರಿಶ್ರಮದ ನಂತರ ನಮ್ಮ ಗುರಿಯ ಹತ್ತಿರಕ್ಕೆ ಬಂದು ನಿಂತೆವು. ಆಗಲೇ ಕಂಡಿದ್ದು ನೋಡಿ ರೋಚಕ ರೋಮಾಂಚಕ ದೃಶ್ಯ.
ಅಲ್ಲಿದ್ದ ಶಿವಲಿಂಗ ಮತ್ತು ಗಣೇಶ ಮೂರ್ತಿಗಳ ಮೇಲೆ ನಿರಂತರ ನೀರಿನ ಅಭಿಷೇಕ. ಅದು ಯಾವುದೇ ವ್ಯಕ್ತಿ ಮಾಡುತ್ತಿರುವ ಅಭಿಷೇಕವಲ್ಲ, ಪ್ರಕೃತಿಯೇ ಮಾಡುತ್ತಿರುವ ನೀರಿನ ಅಭಿಷೇಕದ ವಿಹಂಗಮ ನೋಟ. ಅಲ್ಲಿ ನಮಗೆ ಕಂಡ ಮೂರ್ತಿಯಲ್ಲೊಂದು ವಿಶೇಷವನ್ನ ನೀವು ಗಮನಿಸಲೇಬೇಕು. ಕೆಲವು ಗಂಟೆಗಳ ಹಿಂದೆ ಯಾರೋ ಬಂದು ಬಿಲ್ವಪತ್ರೆ ಸಹಿತ ಅಭಿಷೇಕ ಮಾಡಿ ಹೋಗಿದ್ರು. ಅರಿಶಿಣ ಮತ್ತು ಚಂದನದ ಅಭಿಷೇಕದಿಂದಲೂ ಮೂರ್ತಿಗಳು ತೋಯುತ್ತಿದ್ದವು. ಮತ್ತೊಮ್ಮೆ ಪುರಾಣದ ಬಾಣಾಸುರನ ಕಥೆಯನ್ನ ಇದು ನೆನಪಿಸುವಂತಿತ್ತು. ರಾತ್ರಿ ತಲುಪಿದ್ರೆ ಬಾಣಾಸುರನೇ ಈ ಮೂರ್ತಿಗೆ ಅಭಿಷೇಕ ಮಾಡುವ ಆ ಅಮೋಘ ದೃಶ್ಯವನ್ನು ನೋಡಬಹುದಿತ್ತೇನೋ ಎಂಬ ಆಸೆ ನಮ್ಮ ಮನಸ್ಸಿನಲ್ಲಿ ಸುಳಿಯದೇ ಇರಲ್ಲ. ಇಷ್ಟನ್ನೇ ನೋಡಿದ್ದೀವಿ. ಇನ್ನೊಂದು ರಾತ್ರಿ ನೋಡೇ ಬಿಡೋಣ ಅಂತ ನಾವು ನಿರ್ಧರಿಸಿಯೇ ಬಿಟ್ವು. ಈಗ ಬಾಣಾಸುರನ ಬರುವಿಕೆಗಾಗಿ ಕಾಯಲು ತಯಾರಾದೆವು. ಕಾಡಿನ ನಡುವಲ್ಲೇ ಕುಳಿತು ಕತ್ತಲಾಗುವವರೆಗೂ ಕಾದೆವು. ಇದು ಕೇವಲ ಪುರಾಣದ ಕಥೆಯೋ ಅಥವಾ ಸತ್ಯವೋ ಅಂತ ತಿಳಿಯೋ ಕೌತುಕಕ್ಕೆ ಬ್ರೇಕ್ ಹಾಕೋ ಸಮಯ ಬಂದಿತ್ತು. ಈಗ ಕತ್ತಲಲ್ಲೇ ಗುಹೆಯ ಒಳಗೆ ಸಾಗುವ ನಮ್ಮ ಪ್ರಯತ್ನಕ್ಕೆ ಆರಂಭದಲ್ಲೇ ವಿಘ್ನ ಎದುರಾಯಿತು. ಒಳಗೆ ಸಂಪೂರ್ಣ ಕತ್ತಲು. ಅದ್ಯಾವ ಅಪಾಯ ಕಾದಿದೆಯೋ ಒಂದೊಂದು ಹೆಜ್ಜೆಯಲ್ಲೂ ಅನಿಶ್ಚಿತತೆಯೇ ಆವರಿಸಿಕೊಂಡಿತ್ತು. ರಾತ್ರಿ ಇಲ್ಲಿಗೆ ಯಾರು ಬರ್ತಾರೆ ಅನ್ನೋ ರಹಸ್ಯವನ್ನ ಭೇದಿಸುವ ಸವಾಲು ನಮ್ಮೆದುರಿಗಿತ್ತು. ನಿಜಕ್ಕೂ ಯಾವುದೋ ಅದೃಶ್ಯ ಶಕ್ತಿಯೊಂದು ಶಿವಪೂಜೆಯನ್ನ ಮಾಡಿ ಹೋಗುತ್ತಾ ಅಂತ ತಿಳಿದುಕೊಳ್ಳೋಕೆ 2 ದಿನಗಳಿಂದ ಕಾಡಿನಲ್ಲಿ ಉಳಿದು ರಾತ್ರಿ ಆಗೋದನ್ನೇ ಕಾದಿದ್ದೆವು. ಇವತ್ತು ಮಧ್ಯರಾತ್ರಿಯಲ್ಲಿ ಮತ್ತೆ ಶಿವಲಿಂಗ ಮತ್ತು ಗಣೇಶ ಮೂರ್ತಿಯ ಮೇಲೆ ಅಭಿಷೇಕವಾಗಿದೆಯಾ ಅನ್ನೋದನ್ನ ತಿಳಿಯೋಕೆ ಲ್ಯಾಂಪ್ ಬೆಳಕಿನ ಸಹಾಯದಿಂದ ಅಲ್ಲಿಗೆ ಹೊರಟವು. ಅಲ್ಲಿ ನಮಗೆ ಮತ್ತೊಂದು ಅಚ್ಚರಿ ಕಾದಿತ್ತು. ಮತ್ತೆ ಅದೇ ಬಿಲ್ವಪತ್ರೆಯ ಜೊತೆ ನೀಲಿ ಹೂಗಳು ಹಾಗೂ ಅರಿಶಿನ ಅಭಿಷೇಕ ಮತ್ತೆ ನಡೆದಿತ್ತು. ನಮ್ಮ ಕಣ್ಣನ್ನ ನಾವೇ ನಂಬಲಾಗದಂತಹ ಘಟನೆ ಅದು. ಮತ್ತೆ ಹಿಂದಿನ ದಿನ ಬೆಳಗ್ಗೆ ನಡೆದಂತೆಯೇ ಶಿವಲಿಂಗದ ಮೇಲೆ ಅಭಿಷೇಕವಾಗಿತ್ತು. ಈ ದೃಶ್ಯ ನಮ್ಮನ್ನ ರೋಮಾಂಚನಗೊಳಿಸಿತ್ತು. ನಂಬಬೇಕು ಬೇಡವೋ ಅನ್ನೋ ಗೊಂದಲದಲ್ಲೇ ಹಲವು ಪ್ರಶ್ನೆಗಳನ್ನ ಹೊತ್ತು ಅಲ್ಲಿಂದ ಕಾಲ್ಕಿತ್ತೆವು. ದಟ್ಟ ಕಾಡಿನಲ್ಲಿರೋ ದುರ್ಗಮ ಗುಹೆಯ ಶಿವಲಿಂಗಕ್ಕೆ ಬಾಣಾಸುರ ಬಂದು ಪೂಜೆ ಸಲ್ಲಿಸಿ ಹೋಗ್ತಾನೆ ಅನ್ನೋದು ಒಂದು ನಂಬಿಕೆ. ಆ ನಂಬಿಕೆ ಇವತ್ತು ನಿನ್ನೆಯದಲ್ಲ, ಅಳಿಸೋದಕ್ಕೂ ಸಾಧ್ಯವಿಲ್ಲ. ಆದ್ರೆ ನಿಜಕ್ಕೂ ಬಾಣಾಸುರ ಅಲ್ಲಿಗೆ ಬರ್ತಾನ? ಅದನ್ನ ಯಾಕೆ ನೋಡೋದಕ್ಕೆ ಆಗೋದಿಲ್ಲ ಅನ್ನೋದು ಒಂದು ಪರಮ ರಹಸ್ಯವಾಗಿಯೇ ಉಳಿದು ಬಿಟ್ಟಿದೆ. ಇದು ಈ ವಾರದ ಸತ್ಯ ಮಿಥ್ಯ. ಮತ್ತೆ ಮುಂದಿನ ವಾರ ಮತ್ತೊಂದು ರೋಚಕ ಕಥೆಯೊಂದರ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News 18 ಕನ್ನಡ.
ಜಾಲ ನಮ್ಮದು, ಬಲ ನಿಮ್ಮದು.